ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಮೊನ್ನೆ ನೀವು ಕೇಳಿರಬಹುದು, ಒಂದು ವಿಚಾರ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ, ಬಹಳಷ್ಟು ವಿಚಾರ ವೈರಲ್ ಆಗ್ತಾ ಇತ್ತು. ರಾಮ ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹಣದ ಹಗರಣ ನಡೆದಿದೆ ಅನ್ನೋದು. ಆ ದೇಣಿಗೆ ಹಣ ಹೇಗೆ ಹಗರಣ ಆಯಿತು, ಏನೆಲ್ಲ ಸತ್ಯಾನುಸತ್ಯತೆಗಳಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ನಾನು ಇದ್ರ ಬಗ್ಗೆ ಮಾತಾಡೋದು ಬೇಡ ಮೊದಲೇ ಅಂತ ಹೇಳಿ ಸುಮ್ಮನಿದೆ, ಯಾಕಂದರೆ ಎಲ್ಲ ಸತ್ಯಾನುಸತ್ಯತೆಗಳು ತಿಳಿದು ನಂತರದಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಚುನಾವಣೆಗೆ ಇನ್ನು 6 ತಿಂಗಳು ಇರೋದ್ರಿಂದ ಈ ಒಂದು ವಿಷಯವನ್ನ ವಿರೋಧ ಪಕ್ಷಗಳು ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸಿ ಒಂದು ಹಿಂದೂ ಧರ್ಮಕ್ಕಿರ್ಬೋದು ಅಥವಾ ಈ ಒಂದು ಕ್ಷೇತ್ರಕ್ಕಿರ್ಬೋದು ಅಪಪ್ರಚಾರವನ್ನು ತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಎಡರು ತೊಡರುಗಳ ಯಾವ ಹಂಗಿಲ್ಲದೆ ಏನೆಲ್ಲ ಸತ್ಯಾನುಸತ್ಯತೆಗಳು ನಡೆದಿದೆ, ಏನು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಿಮಗೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ, ಬನ್ನಿ. 500 ವರ್ಷಗಳ ಕರಾಳ ಇತಿಹಾಸವನ್ನ ಕಂಡಂತಹ ಒಂದು ನಗರ ಅಂದ್ರೆ ಅದು ಅಯೋಧ್ಯೆ. ನಮ್ಮ ಭಾರತದಲ್ಲಿ ಅಯೋಧ್ಯೆ ನಗರ ಕಂಡಂತಹ ಆ ಒಂದು ದುರಾಳ ಆಡಳಿತ, ಕರಾಳ ದಿನಗಳು ಎಲ್ರಿಗೂ ನೆನಪೇ ಇದೆ. ಅಲ್ಲೊಂದು ಇದ್ದಂತಹ ಕಳಂಕಿತ ಕಟ್ಟಡವನ್ನ ಕೆಡವಿ ಅಲ್ಲೊಂದು ಬೃಹತ್ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಸ್ಥಾಪಿಸಲಾಗಿತ್ತು. ಆ ಒಂದು ಶ್ರದ್ಧಾ ಕೇಂದ್ರದ ಮಹತ್ವ ಏನಂದ್ರೆ, ಸರ್ಕಾರದ ಒಂದೇ ಒಂದು ರೂಪಾಯಿಯ ದೇಣಿಗೆಯನ್ನ ಪಡೆಯದೆ ಸಂಪೂರ್ಣ ಸಾರ್ವಜನಿಕರ ದೇಣಿಗೆಯ ಹಣದಿಂದ ನಿರ್ಮಾಣವಾದಂತಹ ಸ್ವತಂತ್ರ ನಂತರದ ಮೊದಲ ಬೃಹತ್ ದೇವಸ್ಥಾನ ಅದಾಗಿದ್ದು, ಒಂದು ಸುವರ್ಣ ಅಕ್ಷರಗಳಲ್ಲಿ ಮತ್ತೊಮ್ಮೆ ಇತಿಹಾಸವನ್ನ ಬರೆಯುವಂತಹ ಕೆಲಸ ಬಹುಸಂಖ್ಯಾತ ಭಾರತೀಯ ಹಿಂದೂಗಳು ಅಲ್ಲಿ ಮಾಡಿದ್ರು. ಇಂತಹ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಮತ್ತೊಮ್ಮೆ ಕಳಂಕ ತುಂಬಿಕೊಂಡಿದೆ. ಇಂತಹ ಬೃಹತ್ ದೇವಸ್ಥಾನದಲ್ಲಿ ಹಣದ ಅಕ್ರಮ ಹಗರಣ ನಡೆದಿದೆ. ಹೀಗಾಗಿ ಈ ಹಗರಣ ಏನು ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ, ಬನ್ನಿ. 2 ರೀತಿಯ ವರ್ಗದ ಜನರು ಈ ದೇವಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದು, ಮೊದಲನೇ ವರ್ಗದಲ್ಲಿ ಸ್ವಯಂ ಸೇವಕರು ಇಲ್ಲಿ ಯಾವುದೇ ನಿರೀಕ್ಷೆಗಳನ್ನ ಮಾಡದಲೆ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ದೇಶದಾದ್ಯಂತ ಬಂದು ಈ ಒಂದು ದೇವಾಲಯಕ್ಕೆ ಸ್ವಯಂ ಸೇವಕರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇನ್ನೊಂದು ವರ್ಗ ಸಂಬಳಕ್ಕಾಗಿ ಕೆಲಸವನ್ನ ಮಾಡ್ತಿರುವಂತಹ ವರ್ಗ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಈಗ ಈ ಒಂದು ಹಗರಣದಲ್ಲಿ ಪ್ರತ್ಯಕ್ಷವಾಗಿ ಈಗ ಸಿಕ್ಕಾಕೊಂಡಿರುವಂತಹ ಒಂದು ತಂಡ ಯಾವುದು ಅಂದ್ರೆ, 2ನೇ ತಂಡವಾದಂತಹ ಅಥವಾ 2ನೇ ವರ್ಗವಾದಂತಹ ಸಂಬಳಕ್ಕಾಗಿ ಕೆಲಸ ಮಾಡುವಂತಹ ಈ ಒಂದು ವರ್ಗದ 8 ಜನರು ಈಗ SIT ಅಧಿಕಾರಿಗಳ ಬಲೆಗೆ ಸಿಕ್ಕಿದ್ದಾರೆ. ನಂತರದಲ್ಲಿ ಈಗ ಈ ಒಂದು ತನಿಖೆ ಆದ ನಂತರದಲ್ಲಿ ಸತ್ಯಾನುಸತ್ಯತೆ ಬಯಲಿಗೆ ಬರುತ್ತೆ. ಈಗ ಮುಖ್ಯವಾಗಿ ಈ ಒಂದು ದೇವಾಲಯದ ಲಕ್ಷಣಗಳನ್ನು ನೋಡೋದಾದ್ರೆ, ಈ ಒಂದು ದೇವಾಲಯದಲ್ಲಿ ಅರ್ಚಕ ಆಡಳಿತ ಪ್ರಧಾನ ವ್ಯವಸ್ಥೆಯಿಂದ ಈ ಒಂದು ದೇವಾಲಯವನ್ನು ಮುಕ್ತಿಗೊಳಿಸಲಾಗಿದೆ. ಯಾವುದೇ ಅರ್ಚಕರು ಇಲ್ಲಿ ಆಡಳಿತವನ್ನು ನಡೆಸೋ ಹಾಗಿಲ್ಲ. ದೇಶದ ಯಾವುದೇ ಸ್ವಯಂ ಸೇವಕರು ಈ ಒಂದು ದೇವಸ್ಥಾನದಲ್ಲಿ ಬಂದು ಸೇವೆಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಪ್ರಧಾನವಾದಂತಹ ಮತ್ತೊಂದು ಲಕ್ಷಣವನ್ನು ನೋಡೋದಾದ್ರೆ, ಈ ದೇವಸ್ಥಾನದಲ್ಲಿ ಬೇರೆ ಸರ್ಕಾರಿ ದೇವಸ್ಥಾನಗಳು ಅಥವಾ ಬೇರೆ ಅನುದಾನಿತ ದೇವಸ್ಥಾನಗಳಲ್ಲಿ ಹಣ ಕೊಟ್ಟು ದೇವರನ್ನು ನೋಡುವಂತಹ ವ್ಯವಸ್ಥೆ ಬೇರೆ ದೇವಸ್ಥಾನಗಳಲ್ಲಿ ಇದ್ದಿದ್ದು, ಈ ಒಂದು ದೇವಸ್ಥಾನದಲ್ಲಿ ಆ ಪದ್ಧತಿ ಇಲ್ಲ. 1 ರೂಪಾಯಿ ಹಣವನ್ನು ನೀಡಿದಲೇ ದೇವರ ದರ್ಶನವನ್ನು ಮಾಡಬಹುದು. ನಂತರದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಗಂಟೆಗಟ್ಟಲೆ ಕಾಯುವಂತಹ ಒಂದು ಪದ್ಧತಿ ಇರೋದಿಲ್ಲ. ತಕ್ಷಣದಲ್ಲಿ ಹೋಗಿ ದೇವರ ದರ್ಶನವನ್ನು ನಾವು ಮಾಡಬಹುದಾಗಿದೆ. ಇನ್ನು ಮುಖ್ಯವಾಗಿ ಸರ್ಕಾರಿ ಆಡಳಿತ ವ್ಯವಸ್ಥೆ ಬೇಜವಾಬ್ದಾರಿತನ ಇಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಯಾಕಂದರೆ ಸಂಪೂರ್ಣ ಆಡಳಿತ ಮಂಡಳಿಯ ಒಂದು ಜವಾಬ್ದಾರಿ ಇರೋದ್ರಿಂದ ಬಹಳ ಸುಂದರವಾದಂತಹ ಆಡಳಿತ ವ್ಯವಸ್ಥೆ ಇಲ್ಲಿ ಇದೆ. ಈ ದೇವಸ್ಥಾನ ಭಾರತ ದೇಶದಲ್ಲಿಯೇ ಸರ್ಕಾರಿಯೇತರ ಒಂದು ಸಂಸ್ಥೆಯಾಗಿ ಬೆಳೆದು, ಈ ದೇವಸ್ಥಾನ ಈಗ ದೇವಸ್ಥಾನಗಳಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ಬೆಳೆದು ಒಂದು ಅಧ್ಯಯನವನ್ನೇ ಮಾಡಬಹುದಾದಂತಹ ವಿಷಯವಾಗಿ ಇದು ಹೊರಹೊಮ್ಮಿದ್ದು, ಇಂತಹ ಒಂದು ಸಮೃದ್ಧಿಶೀಲವಾದಂತಹ ಒಂದು ದೇವಸ್ಥಾನದಲ್ಲಿ ಇದೀಗ ಹಗರಣ ನಡೆದಿರುವಂಥದ್ದು, ದೇಣಿಗೆ ಹಣ ಅಕ್ರಮವಾಗಿ ಹಗರಣವನ್ನ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ನಡೆದಿರುವಂತಹ ಈ ಒಂದು ಕುಕೃತ್ಯಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಡಳಿತ ಮಂಡಳಿ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸೂಕ್ತವಾದಂತಹ ತನಿಖೆಗಳ ಮೂಲಕವಾಗಿ ತಪ್ಪಿತಸ್ಥರಿಗೆ ಶಿಕ್ಷಣ ಕೊಡಿಸುವ ಮೂಲಕವಾಗಿ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥದ್ದು ಈ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಹಾಗೂ ಆಡಳಿತ ವ್ಯವಸ್ಥೆಯ ಮೇಲೆ ಹಾಗೂ SIT ಅಧಿಕಾರಿಗಳ ಮೇಲೆ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಈ ಒಂದು ಜವಾಬ್ದಾರಿ ನಿಂತಿದೆ. ಭಕ್ತರು ನೀಡುವಂತಹ ದೇಣಿಗೆಯ ಹಣದಿಂದ ಬಂದಂತಹ ಸಂಗ್ರಹವಾದಂತಹ ಒಂದು ಹಣವೇ ಇದರ ಮೂಲವಾಗಿದ್ದು, ಇಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಹಾಗೆ ಹಣ ಇಲ್ಲಿ ದೇಣಿಗೆಯ ರೂಪದಲ್ಲಿ ಭಕ್ತರು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಹೀಗೆ ಮಾಡಿದಂತಹ ಹಣ ಹಾಗೂ ಬಡ್ಡಿಯ ರೂಪದಲ್ಲಿ ಖಾತೆಯಲ್ಲಿ ಇರುವಂತಹ ಬ್ಯಾಂಕಿನ ಖಾತೆಯಲ್ಲಿ ಇರುವಂತಹ ಹಣ ಈ ಎಲ್ಲವೂ ಸೇರಿ 2024-25 ಆಡಿಟ್ ವರದಿಯ ಪ್ರಕಾರ 327 ಕೋಟಿ ರೂಪಾಯಿಗಳನ್ನು ಈ ಒಂದು ದೇವಾಲಯ ವಾರ್ಷಿಕ ಆದಾಯವಾಗಿ ಹೊಂದಿದೆ. ಹಾಗಾದರೆ ಸರಿಸುಮಾರು ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ಈ ಒಂದು ದೇವಸ್ಥಾನ ಆದಾಯವನ್ನು ತಂದು ಕೊಡ್ತಿದೆ. ಇಂತಹ ಒಂದು ಬೃಹತ್ ಆಡಳಿತ ವ್ಯವಸ್ಥೆಯಲ್ಲಿ ಅಕ್ರಮವಾಗಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, SIT ತನಿಖೆ ಆದ ನಂತರದಲ್ಲಿ ಸತ್ಯಾನುಸತ್ಯತೆ ಹೊರಬರಬೇಕಿದೆ. ಅಲ್ಲಿನ ಮಾಜಿ ಶಾಸಕರಾದಂತಹ ಸಮಾಜವಾದಿ ಪಕ್ಷದ ಮುಖಂಡರಾದಂತಹ ಪವನ್ ಪಾಂಡೆ ಹಾಗೂ ಅದೇ ಪಕ್ಷದ ಮುಖಂಡರಾದಂತಹ ಅಖಿಲೇಶ್ ಯಾದವ್ ರವರು ಹಾಗೂ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ರವರು ಈ ಒಂದು ವಿಚಾರವಾಗಿ ಧ್ವನಿಯನ್ನು ಎತ್ತುತ್ತಾರೆ. ಹೀಗೆ ಧ್ವನಿಯನ್ನು ಎತ್ತಿದ ನಂತರದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಚಾರ ಬಹಳ ವೇಗವಾಗಿ ಪ್ರಚಾರವನ್ನು ಪಡೆದ ನಂತರದಲ್ಲಿ ಆಡಳಿತ ಮಂಡಳಿಯು ಒಂದು ಸುತ್ತಿನ ಒಂದು ಲೆಕ್ಕ ಪರಿಶೋಧನೆಯನ್ನು ನಡೆಸುತ್ತೆ. ಇದಾದ ನಂತರದಲ್ಲಿ ಇಲ್ಲಿ ಅಕ್ರಮವಾಗಿರೋದು ಬೆಳಕಿಗೆ ಬರುತ್ತೆ. ಅಕ್ರಮವಾಗಿರೋದು ಬೆಳಕಿಗೆ ಬಂದ ನಂತರದಲ್ಲಿ ಸರ್ಕಾರ ಕೂಡಲೇ SITನ ರಚನೆಯನ್ನು ಮಾಡುತ್ತೆ. SIT ರಚನೆ ಆದ ನಂತರದಲ್ಲಿ ಈಗಾಗಲೇ SIT ತಂಡ ತನ್ನ ತನಿಖೆಯನ್ನು ಮುಂದುವರಿಸಿದ್ದು, ಈ ಸಂಬಳಕ್ಕಾಗಿ ಕೆಲಸ ಮಾಡ್ತಿದ್ದಂತಹ ವರ್ಗವು ಈ ಒಂದು ಕುಕೃತ್ಯದಲ್ಲಿ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಈ ಒಂದು ವಿಚಾರವನ್ನ
ಶೀಘ್ರವಾಗಿ ತನಿಖೆಯನ್ನು ಮಾಡುತ್ತಿರುವಂತಹ ACT ಸರ್ಕಾರ ತನ್ನ ರಿಪೋರ್ಟನ್ನು ಸಲ್ಲಿಸಬೇಕಾಗಿದೆ. ಹೀಗಾಗಿ ಈ ವಿಚಾರವನ್ನು ತಿಳಿದಂತಹ